ಆತ್ಮೀಯರೇ ನಮಸ್ಕಾರ. ಇವತ್ತಿಗೆ ನಮ್ಮ ಜೊತೆಗೆ ಜಯಪ್ರಕಾಶ್ ನಗ್ತೇಳ್ ಸರ್ ಇದ್ದಾರೆ. ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಯಪ್ರಕಾಶ್ ಸರ್ ನಮಸ್ಕಾರ. ಈ ವ್ಯಕ್ತಿತ್ವ ವಿಕಸನ ಮತ್ತು ವ್ಯಕ್ತಿತ್ವ ಪರಿವರ್ತನೆ ತಾವು ಯಾಕೆ ಆರಿಸ್ಕೊಂಡ್ರೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಮಾತು ಕೇಳಿ ಸೂಸೈಡ್ ಮಾಡ್ಕೊಳ್ಳೋದು ನಿಲ್ಲಿಸಿದ್ರು. ನನ್ನ ಮಾತು ಕೇಳಿ IAS ಆದರೂ MLAಗಳಾದರೂ TV ಪೋಸ್ಟ್ ಆದರೂ ಒಳ್ಳೆ ಬಿಸ್ನೆಸ್ ಮೆನ್ ಆದರೂ ಅವರು ಗಿನ್ನಿಸ್ ರೆಕಾರ್ಡ್ ಮಾಡಿದ್ರು, ಇನ್ನೊಬ್ರಿಗೆ ದೊಡ್ಡ ದೊಡ್ಡ ಪೋಸ್ಟ್ ಕೊಡೋರು. ಅವ್ರಿಗೆ ಅವ್ರು ಅನಿಸಿರಲಿಲ್ಲ. ಆದರೆ ನನ್ನ ಮಾತು ಇಷ್ಟೊಂದು ಪ್ರಭಾವ ಅಲ್ಲ, ನನ್ನ ಬರವಣಿಗೆ ಇಷ್ಟೊಂದು ಪ್ರಭಾವ ಅಲ್ಲ ಅನ್ನಿಸ್ತು. ನನ್ನ ಬದುಕಿನ ಉದ್ದೇಶ ಸಫಲ ಆಗುತ್ತೆ, ಈ ಕೆಲಸನೇ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಸ್ವಾಮಿ. ಸರ್, ಹಾಗೆ ಈಗ ನೀವು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದೀರಿ. ಈ ಪುಸ್ತಕಗಳು ಬರಬೇಕಾದ್ರೆ ನಿಮ್ಮ ಸಮಯ ಎಷ್ಟು ಹೊಂದ್ರಿ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಮೊದಲು ನುಡಿಗೆ ನಡಿ 5 ವರ್ಷ, ಇನ್ನೊಂದು ಸೋಲ್ಗಳಿಗೆ ಎಂಜಿನಿಯರಿ 4 ವರ್ಷ, 3 ವರ್ಷ ಹಿಂಗೆಲ್ಲ ತಗುತ್ತೆ. ಈಗ ನಿರೂಪಿಸಿ ಅಂತ ಒಂದು ಪುಸ್ತಕ ಬರೀ 6 ತಿಂಗಳಲ್ಲಿ ರೆಡಿ ಮಾಡಿದ್ದೀನಿ. ಯಾಕಂದರೆ ಅನುಭವ ಆಧಾರಿತ ನನ್ನದೇ ಥಾಟ್ಸು ರೆಡಿ ಆಗುತ್ತೆ. ಈಗ ಟಿವಿ ಇಂಟರ್ವ್ಯೂಗಳದ್ದು ನಾನು ಅದಕ್ಕೆ ಏನು ಮಾಡಿದೆ, ಅಲ್ಲಿರೋದು ಯಥಾವತ್ ಬರೀಬೇಕು. 1-2-3 ಸ್ನೇಹಿತರಿಗೆ ಒಂದು ಸ್ವಲ್ಪ ಸಣ್ಣದಾಗಿ ದುಡ್ಡು ಕೊಡ್ತಿದ್ರಿ, ಬರ್ಕೊಡ್ರಿ ಅಂತ ಕೇಳಿದ್ದೆ. ಅದೆಲ್ಲ ಹಾಗಾಗಿ ಒಂದು 2-3 ತಿಂಗಳಲ್ಲಿ ಇನ್ನೊಂದು ಪುಸ್ತಕ ರೆಡಿ ಆಗುತ್ತೆ. ಯಾಕೆ ನನ್ನದೇ ಹಳೆಯ ಶ್ರಮ ಆದರೆ ಅದನ್ನು ಒಂಚೂರು ಖರ್ಚು ಮಾಡಿ ಒಂಚೂರು ಬರ್ಕೊಡಿ ಅಂತ ಕೇಳಿ ಅದನ್ನು ಪ್ರೂಫ್ ನೋಡ್ಕೊಂಡು ಇನ್ನೊಂದು 2-3 ಪುಸ್ತಕ ಆಗೋಗ್ತಾ ಇದೆ. ಈಗ ಭಾಷಣ ಕೌಶಲ ತರಬೇತಿ ಕೇಂದ್ರದಲ್ಲಿ ಇದುವರೆಗೂ ಎಷ್ಟು ಜನರಿಗೆ ನೀವು ತರಬೇತಿ ಕೊಟ್ಟಿದ್ದೀರಿ? ಈ ತರಬೇತಿ ಕೇಂದ್ರ ಅಂತಲ್ಲ, ನಾನು ತರಬೇತಿ ಶುರು ಮಾಡಿದ್ಮೇಲೆ 7 ಲಕ್ಷ ಜನ ತರಬೇತಿ ಕೊಟ್ಟಿದ್ದೀನಿ. ಓಕೆ ಸರ್. ಹಾಗೆ ಸರ್, ಈಗ ನಾವೊಂದು ಭಾಷಣಕ್ಕೆ ಸಿದ್ಧತೆ ಮಾಡ್ಕೋಬೇಕಾದ್ರೆ ಮೊದಲಿಗೆ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ? ಪೆನ್ನು ಪೇಪರ್ ತಗೋಬೇಕು, ಬರೆಯಕ್ಕೆ ಶುರು ಮಾಡಬೇಕು ಅಷ್ಟೇ. ಓಕೆ ಸರ್. ಇಷ್ಟೊತ್ತವರೆಗೆ ನಮಗೆ ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಜಯಪ್ರಕಾಶ್ ನಗ್ತೇಳ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಇಷ್ಟಪಡ್ತೀನಿ. ಥ್ಯಾಂಕ್ ಯು.